ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಚ್ ಎನ್ ಫ್ಯಾಮಿಲಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ ಒಂದು ಸ್ಮಾಲ್ ಇಂಟ್ರೋ ನನ್ನ ಪುಟ್ಟ ಫ್ಯಾಮಿಲಿ ಬಗ್ಗೆ. ಇದೇ ನೋಡಿ ನನ್ನ ಪ್ರಪಂಚ. ಇಲ್ಲಿ ನಾನು, ನನ್ನ ಯಜಮಾನ್ರು, ನನ್ನ 2 ಮುದ್ದು ಮಕ್ಕಳು. ನನ್ನ ಮಕ್ಕಳ ಹೆಸರು ಅನ್ವಿಕ್, ನಂದ್ವಿಕ್ ಅಂತ. ಆದರೆ ನಾನು ಇವ್ರನ್ನ ಪ್ರೀತಿಯಿಂದ ಕರೆಯೋದು ಅಪ್ಪು, ಪಾಪು ಅಂತ. ನನ್ನ ಯಜಮಾನ್ರಿಗೋಸ್ಕರ ಒಂದು ಪುಟ್ಟ ಕವನ ಹೇಳ್ತೀನಿ. ಆ ಕವನದಲ್ಲೇ ಅವ್ರ ಹೆಸರೇನು ಅಂತ ನಿಮಗೆಲ್ಲ ತಿಳಿಸ್ತೀನಿ. ನನ್ನ ಜೀವನದ ನೆರಳಲ್ಲಿ ನಿಲ್ಲುವ ನೆರಳು ನೀನು, ಸಂತೋಷ ದುಃಖದ ದಾರಿಯಲ್ಲಿ ಕೈ ಹಿಡಿದ ಸಂಗಾತಿ ನೀನು, ನನ್ನ ನಗುವಿನ ಆರಂಭ ನೀನು, ನನ್ನ ಮೌನದ ಅರ್ಥವೂ ನೀನು, ಶಿವನ ಶಕ್ತಿಯಂತೆ ಧೈರ್ಯ ನಿನ್ನೊಳಗೆ, ರಾಜನಂತೆ ಗೌರವ, ಸರಳ ಪ್ರೀತಿ, ನಿಜವಾದ ಕಾಳಜಿ. ಅದೇ ನನ್ನ ಶಿವರಾಜನ ವಿಶೇಷತೆ. ಅವರ ಹೆಸರೇ ಶಿವರಾಜ. ಇವತ್ತು ಹೊಸ ವರ್ಷ, ಎಲ್ಲ ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೊರಡೋಕ್ಕೆ. ಹಾಗೆ ಎಲ್ಲ ರೆಡಿಯಾಗಿ ಒಂದು ಸೆಲ್ಫಿ ತಗೊಳ್ಳೋಣ ಅಂತಿದ್ದೀವಿ. ನಮ್ಮ ಪಾಪು ಚಿಕ್ಕವನ್ನ ಕ್ಯಾಮ್ರಾ ಕಡೆ ನೋಡಿಸಿ ಒಂದೆರಡು ಕ್ಲಿಕ್ ಮಾಡಿಸೋ ಅಷ್ಟರಲ್ಲಿ ಯಾರ ಸಾಹಸ. 2 ಫೋಟೋ ತಗೊಳ್ಳೋಕ್ಕೆ ನಮ್ಮ ಪಜ್ಜಿತಿ ನೋಡಿ. ಇನ್ನು ನಾವು ಹೊರಟಿರೋದು ಕೋಲಾರದಲ್ಲಿರೋ ಫೇಮಸ್ ಟೆಂಪಲ್ಸ್, ಕೋಲಾರಮ್ಮನ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನಕ್ಕೆ. ಈಗ ನಾವು ಕೋಲಾರ ಮೇನ್ ಸಿಟಿ ಕಡೆ ಹೋಗ್ತಾ ಇದ್ದೀವಿ. ನಂದಿನಿ ಎಲ್ರಿಗೂ ಹಾಯ್ ಮಾಡ್ತಿದ್ದಾರೆ ನಿಮಗೆಲ್ಲ. ಸೊ ಇವರು ನಮ್ಮನೆ ಹತ್ರ ಇರೋರು, ನಮ್ಮ ನೈಬರ್. ಇದು ನನ್ನ ಅಪ್ಪು, ನನ್ನ ತರಲೆ ಮಗ. ತುಂಬ ತುಂಟಾಟ ಮಾಡ್ತಾನೆ. ಈಗ ಕಾರಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಎಲ್ಲಾದರೂ ಹೊರಟ್ರೆ ಸಾಕು, ಕಾರ್ ಹತ್ತಿದ ಸ್ವಲ್ಪ ಹೊತ್ತಲ್ಲೇ ಅವ್ನಿಗೆ ತುಂಬ ನಿದ್ದೆ ಬಂದ್ಬಿಡುತ್ತೆ. ಇದು ಹಳೆ ಬಸ್ ಸ್ಟಾಪ್ ಸಿಗ್ನಲ್ಲು ಅಥವಾ ಚರ್ಚ್ ಸರ್ಕಲ್. ಇಲ್ಲಿಂದ ಲೆಫ್ಟ್ ಹೋಗಿ ಹಾಗೆ ರೈಟ್ ತಿರ್ಕೊಂಡ್ರೆ ಕೋಲಾರಮ್ಮನ ಆರ್ಚ್ ಸಿಗುತ್ತೆ. ನಾವು ಆರ್ಚ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ ಈಗ. ನೀವು ನೋಡ್ತಿರ್ಬೋದು. ಹಿಂಗೆ ಸ್ಟ್ರೇಟ್ ಹೋದರೆ ಅಲ್ಲೇ ಕೋಲಾರಮ್ಮನ ದೇವಸ್ಥಾನ ಸಿಗುತ್ತೆ. ನನ್ನ ಮಗ ಎಷ್ಟು ಎಬ್ಸಿದ್ರು ಎದೊಡಲಿಲ್ಲ. ಸೊ ಶಿವು ಅವರು ಅವನ್ನ ಎತ್ಕೊಂಡು ಹೆಗ್ಲ ಮೇಲೆ ಮಲಗಿಸ್ಕೊಂಡೆ ಹೊರಟರು. ಇದೇ ನೋಡಿ ಕೋಲಾರಮ್ಮನ ಟೆಂಪಲ್ ಎಂಟ್ರೆನ್ಸ್. ನಾವು ಒಳಗೆ ಹೋಗ್ತಿದ್ದೀವಿ, ಬನ್ನಿ ನೀವು ನಮ್ಮ ಜೊತೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳಿ. ಆ ದೇವರು ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಕೇಳ್ಕೊತೀನಿ. ಈ ದೇವಸ್ಥಾನದ ಬಗ್ಗೆ ನಮ್ಮ ಅತ್ತೆಗೆ, ಚಿನ್ನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರು ನಿಮಗೆ ತಿಳಿಸ್ತಾರೆ. ಸಾರಿ, ಚಿನ್ನಿ ಅಂದರೆ ನಿಮ್ಗೆ ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಸೊ ಚಿನ್ನಿ ಅಂದರೆ ನಮ್ಮ ಯಜಮಾನರು. ಸೊ ನಾನು ಅವ್ರನ್ನ ಹಾಗೆ ಕರೆಯೋದು, ಚಿನ್ನಿ ಅಂತ. ಸೊ ನಾವು ಬಂದಿರೋದು ಈಗ ಈವ್ನಿಂಗ್ ಟೈಮ್. ಕ್ಲೈಮೇಟ್, ಅಟ್ಮಾಸ್ಫಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಚಿನ್ನಿ, ಈ ದೇವಸ್ಥಾನದ ಬಗ್ಗೆ ಎಲ್ರಿಗೂ ಹೇಳು. ಈ ದೇವಸ್ಥಾನ 1000 ವರ್ಷಕ್ಕಿಂತ ತುಂಬ ಹಳೆಯದು. ಚೋಳರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಕೋಲಾರಮ್ಮ ಅಂದರೆ ದುರ್ಗಾದೇವಿಯ ಸ್ವರೂಪ. ಈ ದೇವಸ್ಥಾನ ಸರ್ಪದೋಷ ನಿವಾರಣೆಗೆ ತುಂಬ ಪ್ರಸಿದ್ಧ. ಇಲ್ಲಿ ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಕೋಲಾರಮ್ಮನ ಜಾತ್ರೆ ನಡೆಯುತ್ತೆ. ಇಲ್ಲಿ ಮುಂದೆ ನಮ್ಮ ಅತ್ತೆ ನಂದಿನಿ ಎಲ್ಲ ನಮಗೆ ವೇಟಿಂಗ್. ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ. ಸಾರಿ, ಒಳಗಡೆ ಫೋನ್ ಅಲೋ ಇಲ್ಲ. ಫೋಟೋಸ್ ವೀಡಿಯೋಸ್ ಏನು ತೆಗಿಬಾರ್ದು. ಸೊ ಇನ್ನೂ ಒಳಗೆ ಫೋನ್ ಯೂಸ್ ಮಾಡೋಕ್ಕಾಗಲಿಲ್ಲ. ನಮ್ಮ ಪಾಪು ಅಂತೂ ಕ್ಯೂ ಅಲ್ಲೂ ಸುಮ್ಮನೆ ಇರ್ತಿಲ್ಲ, ತುಂಬ ತೀಟೆ ಮಾಡ್ತಿದ್ದಾನೆ. ಪಾಪ ಹಿಂದೆ ಮುಂದೆ ನಿಂತಿರೋ ಹುಡುಗಿರ್ ಕೂದಲೆಲ್ಲ ಎಳೆಯೋದು, ಕ್ಲಿಪ್ ಕೀಳೋದು, ಈ ಥರ ಎಲ್ಲ ತೀಟೆ ಮಾಡ್ತಾಯಿದ್ದಾನೆ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ, ಇಲ್ಲಿ ಎಲ್ಲರೂ ಈ ಥರ ದಾರ ತಗೊಂಡು ಕೈಗೆ ಕಟ್ಕೊತಿದ್ರು. ಅದರಲ್ಲೂ ಜಾಸ್ತಿ ಗಂಡ ಹೆಂಡತಿ ಕಟ್ಕೊತಿದ್ರು. ಗಂಡನಿಗೆ ಹೆಂಡತಿ ಕಟ್ಟೋದು ಮತ್ತು ಹೆಂಡತಿಗೆ ಗಂಡ ಈ ಥರ ದಾರ ಕಟ್ಟೋದನ್ನ. ಸೊ ನಮ್ಮತ್ತೆ ನಮಗೂ ತೊಗೊಂಡು ಕಟ್ಕೊಳಕ್ಕೆ ಹೇಳಿದ್ರು. ಸೊ ನಾವು ತೊಗೊಂಡು ದಾರ ಕಟ್ಕೊತಿದ್ದೀವಿ. ನನ್ನ ಮಗನಿಗೆ ಇವಾಗ ಎಚ್ಚರ ಆಯಿತು, ಎದ್ದಿದ್ದಾನೆ. ಈಗ ನೆಕ್ಸ್ಟ್ ನಾವು ಸೋಮೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈಗ ನೀವು ನೋಡ್ತಿರೋದು ಸೋಮೇಶ್ವರ ಟೆಂಪಲ್ದು ಗೋಪುರ ಎಂಟ್ರೆನ್ಸ್. ಸೋಮೇಶ್ವರ ಟೆಂಪಲ್ ಶಿವನ ದೇವಸ್ಥಾನ. ಇದು ಸಹ ತುಂಬ ಹಳೆಯದು. ಇದನ್ನು 14ನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ.
ಇಲ್ಲಿ ನೋಡ್ತಿರ್ಬೋದು ನೀವು, ನಂದಿಗೆಲ್ಲ ದೀಪ ಬೆಳಗಿ ಪೂಜೆ ಮಾಡ್ತಿದ್ದಾರೆ. ಅವರವರ ಕೋರಿಕೆ ಏನಿದೆ ಎಲ್ಲ ನಂದಿ ಕಿವಿಯಲ್ಲಿ ಹೇಳಿ ಶಿವನಿಗೆ ತಲುಪಿಸು ಅಂತ ಕೇಳ್ಕೊತಿದ್ದಾರೆ. ಇಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಅಲೋ ಇತ್ತು. ಬನ್ನಿ ಎಲ್ಲ ಸೋಮೇಶ್ವರನ ದರ್ಶನ ಮಾಡಿ. ಆ್ಯಕ್ಚುಲಿ ಗಣೇಶನ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಮಾಡಿರಲಿಲ್ಲ ನಾವು, ಬಟ್ ಆ ಗಣೇಶನೇ ನಮ್ಮನ್ನೆಲ್ಲ ಕರೆಸ್ಕೊಂಡ ಅನಿಸುತ್ತೆ. ಎಲ್ಲ ಪೂಜೆ ಸಮಾರಂಭಗಳಲ್ಲಿ ಫಸ್ಟ್ ನಾವು ಪೂಜೆ ಮಾಡೋದೇ ಗಣೇಶನ್ನ. ಹಾಗೆ ಇವತ್ತು ವರ್ಷದ ಮೊದಲನೇ ದಿನ ನಮಗೆ ಗಣೇಶನ ಆಶೀರ್ವಾದ ಸಿಕ್ಕಿದೆ, ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ತುಂಬ ಖುಷಿ ಆಯಿತು. ಈಗ ಟೆಂಪಲ್ ವಿಸಿಟ್ಸ್ ಎಲ್ಲ ಮುಗೀತು, ಎಲ್ಲರೂ ಹ್ಯಾಪಿ. ಈಗ ಎಲ್ರಿಗೂ ಲೈಟಾಗಿ ಹಶ್ವಾಗ್ತಿದೆ. ಸೊ ಏನಾದ್ರು ತಿನ್ನೋಣ ಅಂತ ಈಗ ಕೋಲಾರ ಸಿಟಿಲಿರೋ ಫುಡ್ ಸ್ಟ್ರೀಟ್ಗೆ ಬಂದಿದ್ದೀವಿ. ಇವತ್ತು ಗುರುವಾರ ಆಗಿರೋದ್ರಿಂದ ನೋ ನಾನ್ ವೆಜ್. ಸೊ ವೆಜ್ ಚಾಟ್ಸ್, ಪಾನಿಪುರಿ, ಮಸಾಲೆ ಪುರಿ ತಿಂತಾಯಿದ್ದೀವಿ. ಸೊ ರಿಟರ್ನ್ ಬರ್ತಾ ಹಾಗೆ ಕೇಕ್ ತೊಗೊಂಬಂದ್ವಿ. ನನ್ನ ಅಪ್ಪುಗೆ ಕೇಕ್ ಕಟ್ ಮಾಡೋದಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಬರ್ತಾ ಕೇಕ್ ತಂದಿದ್ದೀವಿ. ಅಪ್ಪು ಅಂತೂ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದಾನೆ ಯಾವಾಗ ಕೇಕ್ ಕಟ್ ಮಾಡ್ತೀನಿ ಅಂತ. ಸೊ ಫ್ರೆಂಡ್ಸ್, ನ್ಯೂ ಇಯರ್ ದಿನವೇ ಜಗಳ ಏನಪ್ಪ ಅಂದರೆ, ನನಗೂ ನನ್ನ ಚಿನ್ನಿಗೆ ಕ್ಲಾಶ್ ಆಯಿತು. ಏನು ವಿಷಯಕ್ಕೆ ಅಂದರೆ ಕ್ರಿಕೆಟ್ ವಿಷಯಕ್ಕೆ. ನನಗೆ ಕ್ರಿಕೆಟ್ ಅಂದರೆ ಫ್ಯಾಷನ್, ತುಂಬ ಪ್ರಾಣ. ನಾನು ಈ ಸರಿ HBL ಸೀಸನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದೆ. ಚಿನ್ನಿ ಬೇಡ ಅಂದ್ಲು. ಹೀಗೆ ಬೇಕು ಬೇಡಗಳ ಮಧ್ಯೆ ವಾದ ವಿವಾದ ಆಗಿ, ಬಟ್ ನನಗೆ ಕ್ರಿಕೆಟ್ ಅಂದರೆ ಆಗಲ್ಲ. ಬಟ್ ಎಸ್, ಸ್ಟಿಲ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಕೊನೆಗೂ ಪುಸ್ಲಾಯಿಸಿ ಹೇಗೋ ಒಪ್ಪಿಸ್ದೆ. ಸೊ ಈಗ ನಾವೆಲ್ಲ ನಿಮ್ಮ ಮುಂದೆ ಕೂತಿದ್ದೀವಿ ಹೊಸ ವರ್ಷಕ್ಕೆ ವಿಶ್ ಮಾಡಬೇಕು ಅಂತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಪ್ಲ್ಯಾನ್ಸ್ ಆ್ಯಂಡ್ ಸೆಲೆಬ್ರೇಷನ್. ಸೊ ತುಂಬ ಚೆನ್ನಾಗಿತ್ತು ಈ ದಿನ. ಸೊ ಏನು ಪ್ಲ್ಯಾನ್ ಇಲ್ದಲೇ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ಕೊಂಡಿರಲಿಲ್ಲ, ಬಟ್ ಆಲ್ ವೆಂಟ್ ಗುಡ್. ಸೊ ವಿ ಆಲ್ ಆರ್ ವೆರಿ ಹ್ಯಾಪಿ. ಸೊ ನಿಮ್ಮ ಹೊಸ ವರ್ಷದ ದಿನ ಹೇಗಿತ್ತು, ಹೇಗಾಯಿತು, ಪ್ಲ್ಯಾನ್, ಸೆಲೆಬ್ರೇಷನ್ಸ್ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಾವೆಲ್ಲ ನಿಮಗೆ ಇಷ್ಟ ಆಗಿದ್ದೀವಿ ಅಂದ್ಕೊತೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡ್ತಿದ್ರೆ ನಾವು ಹೀಗೆ ಒಂದು ಜೋಶಲ್ಲಿ ಹೀಗೆ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.